ಭಾರತದ ಶ್ರೀಮಂತ ಉದ್ಯಮಿ ಹಾಗೂ ಜಿಯೋ ಸಂಸ್ಥೆಯ ಮಾಲೀಕ ಆಗಿರುವಂತಹ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವ್ರ ಮದುವೆ ಕಾರ್ಯಕ್ರಮ ಅಂತೂ ಅದ್ದೂರಿಯಾಗಿ ಆಗ್ತದೆ. ಅದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಯಾಕಂತಂದರೆ ಕಳೆದ ಒಂದು 5-6 ತಿಂಗಳಿಂದ ನಾವು ಬರೀ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವ್ರ ಮದುವೆ ಕಾರ್ಯಕ್ರಮಗಳ ಬಗ್ಗೆನೇ ಕೇಳ್ಕೊಂಡು ಬಂದಿದ್ದೀವಿ. ಅವ್ರು ಅಷ್ಟು ಕೋಟಿ ಬಟ್ಟೆ ಹಾಕಿದ್ರಂತೆ, ಇಷ್ಟು ಕೋಟಿ ಬಟ್ಟೆ ಹಾಕಿದ್ರಂತೆ, ಇಂಥ ಕಡೆ ಆಗ್ತಾ ಇದ್ದಾರಂತೆ, ಅಂಥ ಕಡೆ ಮದುವೆ ಆಗ್ತಾರಂತೆ, ಅಲ್ಲೆಲ್ಲೋ ಐಲ್ಯಾಂಡಲ್ಲಿ ಅವರು ಕ್ರೂಸ್ ಪಾರ್ಟಿ ಮಾಡ್ಕೊಂಡಿದ್ದಾರೆ, ದೊಡ್ಡ ಸೆಲೆಬ್ರೇಷನ್ನೇ ಮಾಡ್ಕೊಂಡಿದ್ದಾರೆ ಅವ್ರ ಮದುವೆಗೆ. ಇದು ಭಾರಿ ಚರ್ಚೆ ಆಗಿತ್ತು ಜನಸಾಮಾನ್ಯರಲ್ಲಿ. ಈ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವ್ರ ಮದುವೆ ಮಾತ್ರ ಅದ್ದೂರಿಯಾಗಿ ಆಗ್ತಾ ಇದ್ದಾರೆ. ಅದು ಇವತ್ತೇ ಅವರ ಮದುವೆ ಕಾರ್ಯಕ್ರಮಗಳು ಶುರು ಆಗ್ತಾ ಇದೆ. ಕಳೆದ 5 ತಿಂಗಳು ಮಾರ್ಚಲ್ಲಿ ಇವರು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಮಾಡ್ಕೊಂಡಿದ್ರಲ್ಲ, ಅದೆಲ್ಲ ಜಸ್ಟ್ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮನೇ, ಮದುವೆ ಸಂಭ್ರಮ ಅಲ್ಲ. ಬರೀ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮನೇ ಅಷ್ಟು ಅದ್ದೂರಿಯಾಗಿ ಮಾಡ್ಕೊಂಡಿದ್ರು ಅವರು. ಇವರು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ರಿಹಾನಾ ಅವರು ಬಂದು ಕೂಡ ಪರ್ಫಾರ್ಮ್ ಮಾಡಿದರು. ಆಗ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಅವ್ರಿಗೆ 70 ಕೋಟಿ ಕೊಟ್ಟು ಕರೆಸಿದಾರಂತೆ. ಅವರು ಪರ್ಫಾರ್ಮ್ ಮಾಡೋದಕ್ಕೆ ಅಷ್ಟು ಕೋಟಿ ತೊಗೊಂಡ್ರು, ಇಷ್ಟು ಕೋಟಿ ತೊಗೊಂಡ್ರು. ಅವರು ಈ ಥರ ಸೆಲೆಬ್ರಿಟೀಸ್ ಜೊತೆ ಎಲ್ಲ ಫೋಟೋ ತೊಗೊಂಡಿದ್ದಾರೆ. ಅವರು ಮುಕೇಶ್ ಅಂಬಾನಿ ಅವರು ಕರ್ಸ್ಕೊಂಬಂದಿದ್ದಾರೆ ರಿಹಾನಾನ ಅವ್ರ ಮಗನ ಮದುವೆಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಅನ್ನೋದೊಂದು ಸಾಕಷ್ಟು ಚರ್ಚೆನೇ ಆಗಿಬಿಟ್ಟಿತ್ತು. ಇವರು ಪ್ರೀ ವೆಡ್ಡಿಂಗ್ ಮದುವೆ ಏನಿದೆ ಇದಕ್ಕೆ ಬಿಲ್ ಗೇಟ್ಸ್ ಬಂದಿದ್ದರು, ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದರು, ಹಾಗೆ ಸೆಲೆಬ್ರಿಟೀಸ್ ಬಂದಿದ್ದರು, ಶಾರುಖ್ ಖಾನ್, ಅಮೀರ್ ಖಾನ್, ನಮಗೆಲ್ಲ ಗೊತ್ತೇ ಇದೆ ಯಾರ್ಯಾರೆಲ್ಲ ಬಂದಿದ್ದರು, ಏನೇನೆಲ್ಲ ಆಯಿತು ಅಂತ ಹೇಳಿ. ಈ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮನೇ ಇಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತಂದರೆ ಇನ್ನು ಮದುವೆ ಕಾರ್ಯಕ್ರಮಗಳನ್ನ ಸುಮ್ಮನೆ ಇರೋಕ್ಕಾಗತ್ತಾ? ಅಷ್ಟು ಸುಲಭವಾಗಿ ಮಾಡಿಬಿಡ್ತಾರ? ಇವರು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ನಡೆದಿದ್ದು ಗುಜರಾತ್ನ ಜಾಮ್ನಗರಲ್ಲಿ. ಈಗ ಮದುವೆ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಇದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಓವರಾಲ್ ಆಗಿ, ಏನೆಲ್ಲ ಆಗ್ತಾಯಿದೆ ಇದು ಪ್ರಾಸೆಸ್ಸು ಏನಂತ ಕೇಳೋದಾದರೆ ಇದಕ್ಕೆ ನಾನೇ ಹೇಳ್ಬಿಡ್ತೀನಿ. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಮದುವೆ ನಡೀತಾ ಇರೋದು ಜಿಯೋ ವರ್ಲ್ಡ್ಸ್ ಕನ್ವೆನ್ಷನ್ ಸೆಂಟರಲ್ಲಿ. ಇಲ್ಲಿ ಟ್ರಾಫಿಕ್ ಆಗಬಾರ್ದು, ಯಾಕಂತಂದರೆ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಬರ್ತಾ ಇದ್ದಾರೆ. ಇದೊಂದು ಪಬ್ಲಿಕ್ ಸೆಕ್ಟರಲ್ಲಿದೆ, ಒಂದು ಪಬ್ಲಿಕ್ ಪ್ಲೇಸಲ್ಲಿ ಇರೋದ್ರಿಂದ ಓಡಾಡೋ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು. ಹಾಗೆ ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ. ಹಾಗಾಗಿ ಟ್ರಾಫಿಕ್ದು ಕೂಡ ಅಷ್ಟು ರೋಡ್ಗಳನ್ನ ಚೇಂಜ್ ಮಾಡಿದ್ರು, ಜನಸಾಮಾನ್ಯರು ಓಡಾಡಬೇಕು ಅಂತ ಹೇಳಿ ಅವ್ರಿಗೆ ಆದಂತಹ ಒಂದು ರಸ್ತೆಗಳನ್ನ ಮಾಡ್ಕೊಡೋದಾಗಿರ್ಬೋದು, ಒಂದು ಟ್ರಾಫಿಕ್ ಕಂಟ್ರೋಲಿಂಗ್ ಮಾಡ್ಕೊಡೋದಾಗಿರ್ಬೋದು ಮಾಡಿದ್ದಾರೆ. ಈಗ ಇನ್ನೊಂದು ಏನಂತಂದರೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಅನೇಕ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ. ಯಾರೆಲ್ಲ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ ಅಂದರೆ ನಮ್ಮ ಬಾಲಿವುಡ್ ಸೆಲೆಬ್ರಿಟೀಸ್ ಅಫ್ಕೋರ್ಸ್ ಬರ್ತಾರೆ. ಈ ಕಿಮ್ ಕರ್ಡಾಶಿಯನ್ ಬರ್ತಾ ಇದ್ದಾರಂತೆ, ಫುಟ್ಬಾಲ್ ಪ್ಲೇಯರ್ಸ್ ಬರ್ತಾ ಇದ್ದಾರಂತೆ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬರ್ತಾ ಇದ್ದಾರೆ, ದೊಡ್ಡವರು. ಹೇಗೆಲ್ಲ ಮದುವೆ ಕಾರ್ಯಕ್ರಮ ನಡೆಯುತ್ತೆ, ಹೇಗೆ ಮದುವೆ ಆಗ್ತಾರೆ, ಇಬ್ಬರು ವೈವಾಹಿಕ ಜೀವನಕ್ಕೆ ಹೇಗೆಲ್ಲ ಕಾಲಿಡ್ತಾರೆ ಅನ್ನೋದು ನಾವು ಇನ್ನೂ ಕಾದು ನೋಡಬೇಕಾಗಿದೆ. ಇನ್ನು ಓವರಾಲ್ ಆಗಿ ಇವರು ಎಷ್ಟೆಲ್ಲ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಈ ಮದುವೆಗೆ ಅಂತ ಹೇಳೋದಾದರೆ 4,000-5,000 ಸಾವಿರ ಕೋಟಿ ರೂಪಾಯಿ ಇವ್ರ ಮದುವೆಗೆ ಖರ್ಚು ಮಾಡಿದಾರಂತೆ. ನಮಗೆ ಗೊತ್ತು ಅವ್ರು ಹಾಕಿದ್ದೆಲ್ಲ ಎಕ್ಸ್ಪೆನ್ಸಿವ್ ಬಟ್ಟೆಗಳು. ಅನಂತ್ ಅಂಬಾನಿ ಮುಕೇಶ್ ಅವ್ರ ಮಗ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ. ಅವ್ರಿಗೇನು ಅದೇನು ಡಿಫ್ರೆನ್ಸು ಆಗಲ್ಲ, ಅವ್ರಿಗೇನು ಅಷ್ಟು ಬರ್ಡನು ಆಗಲ್ಲ ಅಷ್ಟು ಕೋಟಿ ಖರ್ಚು ಮಾಡೋದು. ಮುಕೇಶ್ ಅಂಬಾನಿಯವರು ದೊಡ್ಡ ಗಿಫ್ಟೇ ಕೊಟ್ಟಿದ್ದಾರೆ ಅನಂತ್ ಅಂಬಾನಿ ಅವ್ರಿಗೆ. ವಿಲ್ಲಾ ಕೊಟ್ಟಿದ್ದಾರೆ ಪಾಮ್ ಐಲ್ಯಾಂಡಲ್ಲಿ, ದುಬೈಯಲ್ಲಿ, ಅದು ನಮ್ಗೆ ಗೊತ್ತೇ ಇದೆ. ಇನ್ನು ನೀತಾ ಅಂಬಾನಿ ಅವರು ಸೊಸೆಗೆ ಅಂತ ಹೇಳಿ ಡೈಮಂಡ್ ಜ್ಯುವೆಲರೀಸ್ನ ಕೊಟ್ಟಿರೋದಾಗಿರ್ಬೋದು. ಈ ಥರ ಅನೇಕ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಓವರಾಲ್ ಈ ಮದುವೆಗೆ ಸ್ಪೆಂಡ್ ಮಾಡಿರೋದು 4,000-5,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಇಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಆದರೆ ಮುಕೇಶ್ ಅಂಬಾನಿ ಟೋಟಲ್ ಆಸ್ತಿ ನೋಡೋದಾದರೆ 10,00,000 ಕೋಟಿ ಇದೆ ಅವ್ರ ಹತ್ರ. ಅಂದರೆ ಅವರ ಆಸ್ತಿಯಲ್ಲಿ ಇವರು ಬರೀ ಖರ್ಚು ಮಾಡಿರೋದು 0.5% ಅಷ್ಟೇ. ಅದೇನು ಅವ್ರಿಗೆ ದೊಡ್ಡ ವಿಷಯ ಅಲ್ವೇ ಅಲ್ಲ, ಯಾಕಂದರೆ 0.5% ಅಂತಂದರೆ ಅದು ಏನೂ ಮ್ಯಾಟರೇ ಆಗೋದಿಲ್ಲ ಅವ್ರಿಗೆ. ಸೊ ಇಷ್ಟು ಕೋಟಿ ಖರ್ಚು ಮಾಡಿ ಮಗನ ಮದುವೆ ಮಾಡ್ತಾ ಇದ್ದಾರೆ. ಇವತ್ತಿಂದ ಮದುವೆ ಕಾರ್ಯಕ್ರಮಗಳು ಶುರು ಆಗ್ತಿದೆ. ಹೇಗೆಲ್ಲ ಮದುವೆ ಮಾಡ್ತಾರೆ, ಇನ್ನೂ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.